ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ 2024 ಸ್ಟಾರ್ಟ್ ಆಗೋದಕ್ಕೆ ಒಂದು 30 ಡೇಸ್ ಬಾಕಿ ಉಳಿದಿದೆ. ಈಗ ಇರುವಂತಹ ಟೈಮ್ನಲ್ಲಿ ಯಾವ ರೀತಿ ಸ್ಟಡಿ ಮಾಡಿದ್ರೆ 90, 95 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನ ಮಾಡಬಹುದು ಅದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಅಂದ್ರೆ ಸ್ಟಡಿ ಟೈಮ್ ಟೇಬಲ್ ಏನಿದೆ ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ವಿ. ನಂತರ ಈ ವಿಡಿಯೋ ಸ್ವಲ್ಪ ಮೊದಲೇ ರೆಕಾರ್ಡ್ ಮಾಡಬೇಕಂತ ಕೂಡ ಅಂದ್ಕೊಂಡಿದ್ದೆ, ಬಟ್ ವರ್ಕ್ ಸ್ವಲ್ಪ ಜಾಸ್ತಿ ಆಗಿ ಟೈಮ್ ಸಿಕ್ಕಿರಲಿಲ್ಲ. ನಂತರ ನಿನ್ನ ಒಬ್ಬ ಸ್ಟೂಡೆಂಟ್ ಮೆಸೇಜ್ ಮಾಡಿ, ಸರ್ ನಾನು ಅಟ್ಲೀಸ್ಟ್ 80 ಸ್ಕೋರ್ ಮಾಡಬೇಕು ಅಂತಿದ್ದೀನಿ, ನಂಗೊಂದು ಸ್ಟಡಿ ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿಕೊಡಿ. ನೀವು ದಿನಕ್ಕೆ ಎಷ್ಟೊತ್ತು ಹೇಳ್ತೀರೋ ಅಷ್ಟೊತ್ತು ಓದ್ತೀನಿ, ನಾನು ಸ್ವಲ್ಪ ಟೈಮ್ ವೇಸ್ಟ್ ಮಾಡಲ್ಲ, ಕರೆಕ್ಟಾಗಿ ಓದ್ತೀನಿ, ಕರೆಕ್ಟ್ ಆದ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡ್ತೀನಿ, ಬಟ್ ಒಂದು ಟೈಮ್ ಟೇಬಲ್ ರೆಡಿ ಮಾಡಿಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಒಂದು ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿದ್ದೆ. ಅದನ್ನ ನಿಮಗೂ ಕೂಡ ಹೇಳಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಿದ್ವಿ. ನಂತರ ಅದೇ ಜಸ್ಟ್ 80 ಅಲ್ಲ 90 ಅಥವಾ 95 ಕೂಡ ಸ್ಕೋರ್ ಮಾಡಬಹುದು, ಬಟ್ ಕರೆಕ್ಟ್ ಆಗಿ ಸ್ಟಡಿ ಮಾಡಿ. ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ 30 ಡೇಸ್ ಎಷ್ಟೇ ಇದೆ, ಚೆನ್ನಾಗಿ ಓದಿದ್ರೆ ಒಂದು 90 ಸ್ಕೋರ್ ಮಾಡೋದಕ್ಕೆ ಆಗತ್ತಾ ಅಂತ ಡೌಟ್ ಇರುತ್ತೆ. ಡೌಟ್ ಇಟ್ಕೊಳ್ಳೋದು ಬೇಡ, ಯು ಕ್ಯಾನ್ ಸ್ಕೋರ್ 90 ಆರ್ ಮೋರ್ ದ್ಯಾನ್ ದಟ್. 95 ಕೂಡ ಸ್ಕೋರ್ ಮಾಡಬಹುದು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ. ಅದಕ್ಕೋಸ್ಕರನೇ ಈ ವಿಡಿಯೋನ ಯಾವ ವಿದ್ಯಾರ್ಥಿಗಳು ಪೂರ್ತಿಯಾಗಿ ನೋಡಿ ಅಂತ ಹೇಳಿದ್ರೆ, ಎಕ್ಸಾಮ್ಗೋಸ್ಕರ ನೀವು ಸೀರಿಯಸ್ ಆಗಿದ್ರೆ, ಎಕ್ಸಾಮ್ನಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಅನ್ನ ಅಚೀವ್ ಮಾಡೋದಕ್ಕೋಸ್ಕರ ನಾನು ಈಗ ಇರುವಂತಹ ಟೈಮ್ ಅನ್ನ ವೇಸ್ಟ್ ಮಾಡದೆ ಸಂಪೂರ್ಣವಾಗಿ ಸ್ಟಡಿಗೋಸ್ಕರನೇ ಇನ್ವೆಸ್ಟ್ ಮಾಡ್ತೀನಿ. ಆ ರೀತಿ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಪೂರ್ತಿಯಾಗಿ ನೋಡಿ. ಯಾಕಂತ ಹೇಳಿದ್ರೆ ಈ ಟೈಮ್ ಟೇಬಲ್ ನಾನು ವಿದ್ಯಾರ್ಥಿಗಳಿಗೆ ಮೊಬೈಲ್ ಯೂಸ್ ಮಾಡೋದಕ್ಕೆ, ಅದೇ ರೀತಿ TV ನೋಡೋದಕ್ಕೆ, ಗೇಮ್ ಆಡೋದಕ್ಕೆ ಟೈಮ್ ಅನ್ನ ಕೊಟ್ಟಿಲ್ಲ. ಸಂಪೂರ್ಣವಾದ ಟೈಮ್ ಇದೆ ಅದು ಸ್ಟಡಿಗೋಸ್ಕರ ಇನ್ವೆಸ್ಟ್ ಆಗಬೇಕು, ಅದಕ್ಕೋಸ್ಕರ. ನಂತರ ಎಕ್ಸಾಮ್ ಹತ್ತಿರದಲ್ಲಿದ್ದಾಗ, ಅಂದ್ರೆ 30 ಡೇಸ್ ಇದ್ದಾಗ ನಾನು ಇಂಪಾರ್ಟೆನ್ಸ್ ಕೊಡೋದು ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳ ನಿದ್ದೆ, ಊಟ, ರಿವಿಷನ್ ಹಾಗೆ ಸ್ಟಡಿ, ಅಂದ್ರೆ ಹೊಸ ವಿಷಯಗಳನ್ನ ಓದೋದು. ಸೊ ಈ 4 ವಿಷಯಗಳು ಏನಿದೆ ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಎಕ್ಸಾಮ್ನಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಆಗತ್ತೆ. ಅದನ್ನೇ ನಾವು ಯಾವ ರೀತಿ ಫಾಲೋ ಮಾಡಬೇಕು ಅದನ್ನ ಡಿಸ್ಕಸ್ ಮಾಡ್ತೀವಿ. ಈಗ ನೀವು ಕೂಡ ಈಗ ಇರುವಂತಹ ಟೈಮನ್ನು ಕರೆಕ್ಟಾಗಿ ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಿ ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ 30 ಡೇಸ್ ಚಾಲೆಂಜ್ ಏನಿದೆ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀ. ಸರಿ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿ ವಿಷಯಗಳನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದೆ, ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಊಟ, ನಿದ್ದೆ ಹಾಗೆ ಸ್ಟಡಿ ಮತ್ತು ರಿವಿಷನ್ಗೆ. ಅದಕ್ಕೋಸ್ಕರ ನಿದ್ದೆ ಏನಿದೆ ಅದು 6 hours ಪ್ಲಸ್ ಇರಬೇಕು. ಅಂದ್ರೆ ಪ್ರತಿದಿನಕ್ಕೆ 6 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡಬೇಕು. ಅದನ್ನು ಕೂಡ ಹೇಗೆ ಅಂತ ಹೇಳ್ತೀನಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಇಲ್ಲಿ ಸ್ಲೀಪ್ ಟೈಮ್ ಅಂತ ಬಂದಿದ್ದೀನಿ. ರಾತ್ರಿ 11:30ರಿಂದ ಮುಂಜಾನೆ 5:30 ನೀವು ನಿದ್ದೆ ಮಾಡಬಹುದು. 6 hours ಆಗತ್ತೆ, ಅಂದ್ರೆ 6 ಗಂಟೆಗಳು ಕಂಪ್ಲೀಟ್ ಆಗುತ್ತೆ. ಅಷ್ಟು ನಿದ್ದೆ ಮಾಡಬೇಕು. ಅದ್ರ ನಂತರ ಈಗ 5:30ಗೆ ಎದ್ದ ನಂತರ 5:30 to 6 ನೀವು ಫ್ರೆಶ್ ಅಪ್ ಆಗೋದು, ಅಂದ್ರೆ ಬ್ರಷ್ ಆ ರೀತಿ ಫ್ರೆಶ್ ಅಪ್ ಆಗ್ತೀರಾ. ಅದರ ನಂತರ ನಿಮ್ಮ ಸ್ಟಡಿ ಸ್ಟಾರ್ಟ್. ಸರಿನಾ? ನೀವೀಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮಲ್ಲಿ ಸ್ಟಡಿ ಮಾಡ್ತಾ ಇದ್ರು ಕೂಡ 4 ಮೇಜರ್ ಸಬ್ಜೆಕ್ಟ್ ಇರುತ್ತೆ, ಮತ್ತು 2 ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಆ 4 ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅನ್ನು ನೀವೇನ್ ಮಾಡ್ಬೋದು, ಅಥವಾ ಆ ಸಬ್ಜೆಕ್ಟ್ಗಳಿಗೆ ಈಗ ಸೈನ್ಸ್ ಹೇಳೋದಾದ್ರೆ PCMB ಅಂತ ಹೇಳಿದ್ರೆ ಅದ್ರೊಳಗಡೆ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4 ಈ ರೀತಿ ಲೇಬಲ್ ಮಾಡ್ಕೊಳ್ಳಿ. ಸರಿನಾ? ಕಾಮರ್ಸ್ ಆದ್ರೂ ಕೂಡ ನೀವು ಸಬ್ಜೆಕ್ಟ್ 1 ಇದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋಣ, ಸಬ್ಜೆಕ್ಟ್ 2 ಇದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋಣ. ಈ ರೀತಿ 4 ಸಬ್ಜೆಕ್ಟ್ಗಳು ಇರೋದಾವೆ, ಮೇಜರ್ ಸಬ್ಜೆಕ್ಟ್ಸ್. ಅದಕ್ಕೆ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4 ಅಂತ ಲೇಬಲ್ ಮಾಡ್ಕೊಳ್ಳಿ. ಇದು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಇದು ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಸಬ್ಜೆಕ್ಟ್ 4 ಅಂತ ಬರ್ದಿದ್ದೀನಿ. ಕ್ಲಿಯರ್ ಆಯ್ತಾ? ಸರಿ, ಹಾಗಿದ್ರೆ ಈಗ ಮುಂಜಾನೆ 6 ಗಂಟೆಯಿಂದ ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಸ್ಟಡಿ ಮಾಡೋಕೆ ನೀವು ಸ್ಟಾರ್ಟ್ ಮಾಡಬೇಕು. ಹಾಗಿದ್ರೆ ಈಗ ಎಕ್ಸಾಂಪಲ್ಗೆ ನೀವೀಗ ಫಿಸಿಕ್ಸ್ ಸಬ್ಜೆಕ್ಟ್ನ ಸ್ಟಡಿ ಮಾಡ್ತಿದ್ರೆ, ಕಾಮರ್ಸ್ ಆಗಿದ್ರೆ ನಿಮಗೆ ರಿಲೇಟ್ ಆಗಿರುವಂತಹ ಯಾವುದೋ ಸಬ್ಜೆಕ್ಟ್ ಅಂತ ತೆಗೆದುಕೊಳ್ಳಿ. ಅದು ಬೇಕಿದ್ರೆ ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಆರ್ಟ್ಸ್ ಆಗಿದ್ರೆ ಹಿಸ್ಟ್ರಿ ಆಗಿರ್ಬೋದು. ಈ ರೀತಿ ಯಾವುದೋ ಸಬ್ಜೆಕ್ಟನ್ನು ಸಬ್ಜೆಕ್ಟ್ 1 ಅಂತ ಸೆಲೆಕ್ಟ್ ಮಾಡಿ. ಆ ಸಬ್ಜೆಕ್ಟ್ 1 ಏನಿದೆ ಅದನ್ನು 2 hours ಸ್ಟಡಿ ಮಾಡಬೇಕು. ಈಗ ಮುಂಜಾನೆ 6 ಗಂಟೆಯಿಂದ 8 ಗಂಟೆವರೆಗೆ ಸ್ಟಡಿ ಮಾಡ್ತೀರಾ ಸಬ್ಜೆಕ್ಟ್ 1 ಅನ್ನ. ಸರಿನಾ? ಸ್ಟಡಿ ಮಾಡೋದು ಅಂತ ಹೇಳಿದ್ರೆ ಯಾವ ರೀತಿ, ಆ ಚಾಪ್ಟರ್ನ ಓದೋದು, ಎಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು. ಅದ ನಂತರ ಅದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅದನ್ನ ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಳ್ಳೋದು. ಅದೇ ರೀತಿ NCERT ಟೆಕ್ಸ್ಟ್ ಬುಕ್ ಏನಿದೆ ಅದರಲ್ಲಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು. ಸರಿನಾ? ಈ ರೀತಿ 2 hours ಸ್ಟಡಿ ಮಾಡ್ತೀರಾ. ಅದರ ನಂತರ ಸಬ್ಜೆಕ್ಟ್ನ ಚೇಂಜ್ ಮಾಡೋದು, ಮತ್ತೊಂದು ಸಬ್ಜೆಕ್ಟನ್ನು ಓದೋದು. ಈಗ ನಾನು ಸ್ಟಾರ್ಟಿಂಗಲ್ಲಿ ಎಕ್ಸಾಂಪಲ್ ಹೇಳಿದ್ದೆ, ಸಬ್ಜೆಕ್ಟ್ 1 ಫಿಸಿಕ್ಸ್ ಅನ್ನ ತೆಗೆದುಕೊಂಡಿರೋ ಅಂತ ಅಂದ್ಕೊಳ್ಳೋಣ. ಅದ್ರ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈ 6 AM to 8 AM ಆದ ನಂತರ, ಅಂದರೆ 2 hours ಸ್ಟಡಿ ಆದ ನಂತರ ಸಬ್ಜೆಕ್ಟನ್ನು ಚೇಂಜ್ ಮಾಡೋದು, ಬೇರೆ ಸಬ್ಜೆಕ್ಟ್ ಅಂತ ತೆಗೆದುಕೊಳ್ಳೋದು. ಆವಾಗ
ಮ್ಯಾಥಮೆಟಿಕ್ಸ್ ಅನ್ನ ತೆಗೆದುಕೊಂಡಿದ್ರ ಅಂತ ಅನ್ಕೋಣ. ಮ್ಯಾಥಮೆಟಿಕ್ಸ್ ಅನ್ನ ತೆಗೆದುಕೊಂಡಿದ್ರ ಅದನ್ನ 2 hours ಸ್ಟಡಿ ಮಾಡ್ತೀರಾ, ಅಂದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಾಗಿರ್ಬೋದು, ಈ ರೀತಿ ಮಾಡ್ತೀರಾ. ಅಥವಾ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಹಿಸ್ಟ್ರಿ ಸ್ಟಡಿ ಮಾಡಿದಿರಾ ಇಲ್ಲಿ, ಅದರ ನಂತರ ನೆಕ್ಸ್ಟ್ ಏನ್ ಮಾಡ್ತೀರಾ, ಎಕನಾಮಿಕ್ಸ್ ಅನ್ನ ಸ್ಟಡಿ ಮಾಡ್ತೀರಾ 2 hours. ಇದು ಸಬ್ಜೆಕ್ಟ್ ನ ಚೇಂಜ್ ಮಾಡಿ 2 hours ಸ್ಟಡಿ ಮಾಡೋದು. ಟೋಟಲ್ ಎಷ್ಟಾಯ್ತು, 2 hours ಪ್ಲಸ್ 2 hours 4 hours ಆಯ್ತು. ಇದು ಫಸ್ಟ್ ಸೆಷನ್. ಅದರಲ್ಲಿ 2 ಸಬ್ಜೆಕ್ಟ್ ಕವರ್ ಆಗಬೇಕು. ನಂತರ ಪ್ರತಿ ಸಬ್ಜೆಕ್ಟ್ ಅನ್ನ 2 hours ಸ್ಟಡಿ ಮಾಡಬೇಕು, ಅಂದ್ರೆ 2 ತಾಸು ಸ್ಟಡಿ ಮಾಡಬೇಕು. ಅದರಲ್ಲಿ ಆ ಒಂದು ಸಬ್ಜೆಕ್ಟ್ ಅಲ್ಲಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್, ಆ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಅದ ನಂತರ ಅದಕ್ಕೆ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ನೋಟ್ ಮಾಡ್ಕೊಳ್ಳೋದು, ಈ ರೀತಿ ಮಾಡೋದು. ಸರಿನಾ? ಈ ರೀತಿ 4 hours ಆದ್ಮೇಲೆ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋದು. ರೆಸ್ಟ್ ಅಂತ ಹೇಳಿದ್ರೆ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಮಾಡೋದು, ಹಾಗೆ ರೆಸ್ಟ್ ಮಾಡೋದು. ರೆಸ್ಟ್ ಅಂತ ಹೇಳಿದ್ರೆ ಮೊಬೈಲ್ ಯೂಸ್ ಮಾಡಬೇಡಿ. ಮೊಬೈಲ್ ಯೂಸ್ ಮಾಡೋದ್ರಿಂದ ಸ್ಟ್ರೇನ್ ಆಗುತ್ತೆ. ನಿಮಗೆ ಗೊತ್ತಾಗಲ್ಲ, ಈಗ ರೀಲ್ಸ್ ನೋಡ್ತಾ ಇರ್ತೀರಾ ಅಥವಾ ಶಾರ್ಟ್ಸ್ ನೋಡ್ತಾ ಇರ್ತೀರಾ, ಟೈಮ್ ಹೋಗ್ತಾ ಇರುತ್ತೆ. ಟೈಮ್ ಅಷ್ಟೇ ವೇಸ್ಟ್ ಆಗಲ್ಲ, ಸ್ಟ್ರೇನ್ ಕೂಡ ಆಗುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗಲ್ಲ. ಮತ್ತೆ ಓದೋದಕ್ಕೆ ಕುತ್ಕೊಳ್ಳೋಕ್ಕಿಂತ ಮೊದಲು ನೀವು ಸ್ವಲ್ಪ ಟೈರ್ಡ್ ಫೀಲ್ ಮಾಡ್ತೀರಾ. ಟೈರ್ಡ್ ಆಗಬಾರ್ದು ಅಂತ ಹೇಳಿದ್ರೆ ಏನು ಮಾಡ್ತೀರಾ, ಈಗ ಬ್ರೇಕ್ಫಾಸ್ಟ್ ಮಾಡ್ತೀರಾ, ಅದರ ನಂತರ ಬೇಕಾದ್ರೆ ಒಂದು 10 minutes ವಾಕ್ ಮಾಡೋದು. ಇದರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸರಿನಾ? ಹಾಗಿದ್ರೆ ಇಲ್ಲಿ 10 to 10:30 ಬ್ರೇಕ್ಫಾಸ್ಟ್ ಆ್ಯಂಡ್ ರೆಸ್ಟ್. ಅದ್ರ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಟಡಿ ಮಾಡೋದು. 2 ಕೋರ್ ಸಬ್ಜೆಕ್ಟ್ಸ್ ಅನ್ನ ಸ್ಟಡಿ ಮಾಡ್ತೀರಾ. ಅದ್ರ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ 10 to 10:30 ನೀವು ಬ್ರೇಕ್ಫಾಸ್ಟ್ ಮತ್ತು ರೆಸ್ಟ್ ಮಾಡಿದ ನಂತರ ಲ್ಯಾಂಗ್ವೇಜಸ್ ಅನ್ನ ತೆಗೆದುಕೊಳ್ಳೋದು. ಈಗ ನೀವು ಕನ್ನಡ, ಇಂಗ್ಲೀಷ್, ನಂತರ ಹಿಂದಿ, ಸಂಸ್ಕೃತ ಈ ರೀತಿ ಲ್ಯಾಂಗ್ವೇಜಸ್ ಅನ್ನ ಸ್ಟಡಿ ಮಾಡ್ತಾ ಇರ್ತೀರಾ. ಈಗ ಇಂಗ್ಲೀಷ್ ಅಂತೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಇರುತ್ತೆ, ಅಂದ್ರೆ ಸೆಕೆಂಡ್ PUC ಎಲ್ಲ ಸ್ಟೂಡೆಂಟ್ಸ್ ಕೂಡ ಇಂಗ್ಲೀಷ್ ಸ್ಟಡಿ ಮಾಡ್ತೀರಾ. ಅದಕ್ಕೋಸ್ಕರ ಇಲ್ಲಿ ಇಂಗ್ಲೀಷನ್ನ ಸ್ಟಡಿ ಮಾಡಬೇಕು ಫಾರ್ 1 hour, 1 ತಾಸು ಸ್ಟಡಿ ಮಾಡಬೇಕು. ಯಾವಾಗ 10:30 ಇಂದ 11:30 ವರೆಗೆ ಏನು ಮಾಡ್ತೀರಾ, ನೀವು ಇಂಗ್ಲೀಷನ್ನ ಸ್ಟಡಿ ಮಾಡ್ತೀರಾ. ಈಗ ಇಂಗ್ಲೀಷ್ ಗ್ರಾಮರನ್ನ ಅರ್ಥ ಮಾಡ್ಕೊಳ್ಳೋದು, ಅಥವಾ ಯಾವುದೋ ಒಂದು ಪೋಯಮ್ ಇದೆ ಅಥವಾ ಒಂದು ಚಾಪ್ಟರ್ ಇದೆ, ಅದರ ಸಮರಿಯನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಈ ರೀತಿ ಮಾಡೋದು. ಅದೇ ರೀತಿ ಲೆಟರ್ ರೈಟಿಂಗ್ ಯಾವ ರೀತಿ ಇರುತ್ತೆ ಅದನ್ನು ತಿಳ್ಕೊಳ್ಳೋದು. ಸೊ ಈ ರೀತಿ ಮಾಡ್ಬೋದು. ಯಾವಾಗ ಈ 1 hour ಇಲ್ಲಿ 10:30 to 11:30 ವರೆಗೆ. ಅದರ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ, ಈಗ ಮತ್ತೊಂದು ಲ್ಯಾಂಗ್ವೇಜ್ ಇರುತ್ತಲ್ವಾ, ಅದು ಬೇಕಿದ್ರೆ ಕನ್ನಡ ಆಗಿರ್ಬಹುದು, ಹಿಂದಿ ಆಗಿರ್ಬಹುದು, ಅಥವಾ ಮತ್ತೊಂದು ಯಾವುದು ಸಂಸ್ಕೃತ ಆಗಿರ್ಬಹುದು. ಈ ರೀತಿ ಮತ್ತೊಂದು ಲ್ಯಾಂಗ್ವೇಜ್ ಇರುತ್ತೆ, ಅದನ್ನು 11:30 to 12:30 ವರೆಗೆ ಸ್ಟಡಿ ಮಾಡೋದು. ಸರಿನಾ? ನಂತರ ಇಲ್ಲಿ ಹಾರ್ಡ್ ಸಬ್ಜೆಕ್ಟ್ಸ್ ಅನ್ನ ಅಥವಾ ಕೋರ್ ಸಬ್ಜೆಕ್ಟ್ಸ್ ನ ಸ್ಟಡಿ ಮಾಡಿರ್ತೀರಾ, ಅದನ್ನ ಓದ್ಬೇಕಾದ್ರೆ ಸ್ವಲ್ಪ ಹೆವಿ ಅನಿಸ್ತಾ ಇರುತ್ತೆ. ಅದ ನಂತರ ಇಲ್ಲಿ ರೆಸ್ಟ್ ಆಯ್ತು. ಅದರ ನಂತರ ಈ ಇಂಗ್ಲೀಷ್ ಅಂತ ಹೇಳಿದ್ರು ಕೂಡ ಸ್ವಲ್ಪ ಈಸಿನೇ ಇರುತ್ತೆ, ಅವು ಕೂಡ ರೆಸ್ಟ್ ಫೀಲ್ ಆಗುತ್ತೆ, ಇಲ್ಲೂ ಕೂಡ ರೆಸ್ಟ್ ಫೀಲ್ ಆಗುತ್ತೆ. ಅಂದ್ರೆ ಮೈಂಡಿಗೆ ಸ್ವಲ್ಪ ಹೆವಿ ವರ್ಕ್ ಕೊಟ್ಟ ನಂತರ ನಿಮಗೆ ಈಗ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡ ರೀತಿ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೈಂಡ್ ಅನ್ನ ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಡಿಫಿಕಲ್ಟ್ ಸಬ್ಜೆಕ್ಟ್ ಏನಿರುತ್ತೆ ಅದನ್ನ ಓದೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಅಂದ್ರೆ ಮೈಂಡ್ ಅನ್ನ ಆದಷ್ಟು ರಿಲ್ಯಾಕ್ಸ್ ಮಾಡ್ಕೋಬೇಕು, ಅಥವಾ ಮೈಂಡ್ ಅನ್ನ ಬೂಸ್ಟ್ ಮಾಡ್ಕೋಬೇಕು. ಅದು ಯಾರದನ್ನು ಕೂಡ ಹೇಳ್ತೀನಿ, ಮೈಂಡ್ ಅನ್ನ ರೀಬೂಟ್ ಮಾಡೋದು ಹೇಗಂತ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿಗ ಲಂಚ್ ಆ್ಯಂಡ್ ರೆಸ್ಟ್ ಅಂತ ಟೈಮ್ ಕೊಟ್ಟಿದ್ದೀನಿ. ಇಲ್ಲಿ 12:30 PM ಅಂದ್ರೆ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2:30 ಎಷ್ಟು ಟೈಮ್ ಇದೆ? 2 hours. 2 hours ಟೈಮ್ ಇದೆ. ಹಾಗಾದ್ರೆ ಅದ್ರೊಳಗಡೆ ಏನು ಮಾಡ್ತೀರಾ? ಊಟ ಮಾಡ್ತೀರಾ, ಅದ್ರ ನಂತರ ಮೊಬೈಲ್ ಯೂಸ್ ಮಾಡ್ತೀರಾ. ಮೊಬೈಲ್ನ ಟಚ್ ಮಾಡೋದಕ್ಕೆ ಹೋಗಬೇಡಿ. ಹೀಗೆ ಹೇಳಿದೆ, ಮೊಬೈಲ್ ಯೂಸ್ ಮಾಡಬೇಡಿ. ಏನು ಅಂತ ಹೇಳಿದ್ರೆ, ಊಟ ಮಾಡ್ತೀರಾ, ಅದಂತರ ಬೇಕಾದ್ರೆ ಸ್ವಲ್ಪ ಒಂದು 10 minutes or 15 minutes ವಾಕ್ ಮಾಡೋದು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದ್ರ ನಂತರ ನಿದ್ದೆ ಮಾಡಿ. ಅಟ್ಲೀಸ್ಟ್ ಒಂದು 30 minutes ನಿದ್ದೆ ಮಾಡಿ. 1 hour ನಿದ್ದೆ ಮಾಡಿದ್ರು ಕೂಡ ನಡೆಯುತ್ತೆ. ಯಾಕಂತ ಹೇಳಿದ್ರೆ, ನೀವು ಯಾವಾಗ ನಿದ್ದೆ ಮಾಡಿ ಹೇಳ್ತೀರಾ ಆವಾಗ ಮೈಂಡ್ ರೀಬೂಟ್ ಆಗಿರುತ್ತೆ, ಫುಲ್ ಆಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ನಿದ್ದೆ ಮಾಡಿ ಎದ್ದ ನಂತರ ಸ್ಟಡಿ ಮಾಡಿ ಅಂತ ಹೇಳ್ತಾರೆ ಮಾರ್ನಿಂಗ್ ಟೈಮಲ್ಲಿ. ಯಾಕೆ? ಮೈಂಡ್ ರೀಬೂಟ್ ಆಗಿರುತ್ತೆ. ಅದೇ ರೀತಿ ಈಗ ಮಧ್ಯಾಹ್ನ ಊಟ ಮಾಡಿ ಒಂದು 10 to 15 minutes ವಾಕ್ ಮಾಡಿ, ಅದರ ನಂತರ ಏನು ಮಾಡ್ತೀರಾ? ನಿದ್ದೆ ಮಾಡ್ತೀರಾ 30 minutes, ಮಿನಿಮಮ್ 30 minutes. ನೀವೀಗ ಟೈಮ್ ಉಳಿಯುತ್ತೆ ಅಂತ ಹೇಳಿದ್ರೆ 1 hour ಕೂಡ ನಿದ್ದೆ ಮಾಡಬಹುದು. ನಿದ್ದೆ ಮಾಡಿ ಎದ್ದ ನಂತರ ಮೈಂಡ್ ಫುಲ್ ರೀಬೂಟ್ ಆಗುತ್ತೆ, ಆಕ್ಟಿವ್ ಆಗಿರುತ್ತೆ ಮೈಂಡ್. ಆವಾಗ ಏನು ಮಾಡೋದು ಅಂತ ಹೇಳಿದ್ರೆ, ನೆಕ್ಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ಳೋದು. ಅಲ್ಲಿ ಸಬ್ಜೆಕ್ಟ್ 3 ಅಂತ ಬರ್ತಿದ್ದೀನಿ, ನೆಕ್ಸ್ಟ್ ಮತ್ತೊಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅನ್ನ ತೆಗೆದುಕೊಳ್ಳೋದು. ಅದನ್ನ 2 hours ಸ್ಟಡಿ ಮಾಡೋದು. 2:30 to 4:30 ಮತ್ತೆ 2 ತಾಸು ಸ್ಟಡಿ ಮಾಡ್ತೀರಾ. ಚೆನ್ನಾಗಿ ಅರ್ಥ ಆಗತ್ತೆ. ಅವಾಗಲೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳೋದು, ಎಲ್ಲ ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು.
ಈ ರೀತಿ ಸ್ಟಡಿ ಮಾಡ್ತೀರಾ. ಅದ್ರ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ ಸಬ್ಜೆಕ್ಟನ್ನು ಚೇಂಜ್ ಮಾಡೋದು. ಸಬ್ಜೆಕ್ಟ್ 3 ಆಯಿತು, ಸಬ್ಜೆಕ್ಟ್ 4. ಅದಕ್ಕೆ 4:30 to 6:30 ಅಂತ ಟೈಮ್ ಕೊಟ್ಟಿದ್ದೀನಿ. ಸೊ ಮತ್ತೆ 2 hours ಮತ್ತೊಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀರಾ. ಕ್ಲಿಯರ್ ಆಯ್ತಾ? ಈಗ 6:30 ಏನಿದೆ ಅದರ ನಂತರ ರೆಸ್ಟ್ ಅಂತ ಕೊಟ್ಟಿದ್ದೀನಿ. ರೆಸ್ಟ್ ಅಂತ ಹೇಳಿದ್ರೆ ಟೀ, ಕಾಫಿ ಅದನ್ನು ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಸ್ನ್ಯಾಕ್ಸ್. ಸೊ ಆ ರೀತಿ ಇಲ್ಲಿ 6:30 to 7 ರೆಸ್ಟ್ ಅಂತ ಇದೆ. ಅವಾಗ ಟೀ, ಕಾಫಿ ಆ ರೀತಿ ಅಂತ ಮಾಡ್ಬೋದು. ಮನೆ ಜೊತೆ ಜೊತೆ ಮಾತನಾಡ್ಬೋದು, ಮನೇಲಿ ಪೆಟ್ಸ್ ಇದ್ರೆ ಜೊತೆ ಆಟ ಆಡ್ಬೋದು. ಸೊ ಈ ರೀತಿ ಸ್ವಲ್ಪ ರೆಸ್ಟ್ ಮಾಡೋದು. ಅದರ ನೆಕ್ಸ್ಟ್ ನಾನು ಈಗಾಗಲೇ ಹೇಳಿದ್ದೆ ಸ್ಟಡಿ, ಅದರ ಹೊಸ ವಿಷಯಗಳನ್ನು ಓದ್ತೀರಾ. ಅದರಿಂದ ನಾನು ಮತ್ತೊಂದು ವಿಷಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಎಕ್ಸಾಮ್ ಟೈಮಲ್ಲಿ ಅಂತ. ಏನು ಅಂತ ಹೇಳಿದ್ರೆ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ಎಷ್ಟು ಸಲ ರಿವಿಷನ್ ಮಾಡ್ತಿರೋ ಅಷ್ಟು ಎಕ್ಸಾಮ್ನಲ್ಲಿ ಅದರ ಇಂಪ್ಯಾಕ್ಟ್ ಕಾಣುತ್ತೆ ನಿಮಗೆ, ಅಂದರೆ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಇಲ್ಲಿಗ ರಿವಿಷನ್ 2 ಸಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ದೀನಿ. 7 to 9, 7 to 8, 8 to 9 2 hours ಇದೆ. ಅದರಲ್ಲಿ 1 hour ಒಂದು ಸಬ್ಜೆಕ್ಟ್ಗೆ, ಮತ್ತೊಂದು hour ಮತ್ತೊಂದು ಸಬ್ಜೆಕ್ಟ್ಗೆ. ಅಂದರೆ 1 ತಾಸು ಒಂದು ಸಬ್ಜೆಕ್ಟ್ ಸ್ಟಡಿ ಮಾಡೋದು, ಮತ್ತೊಂದು ಸಬ್ಜೆಕ್ಟನ್ನು ಮತ್ತೊಂದು ತಾಸು ಸ್ಟಡಿ ಮಾಡೋದು. ಸ್ಟಡಿ ಅಂತ ಹೇಳಿದ್ರೆ ರಿವಿಷನ್ ಟೈಮಲ್ಲಿ ಸ್ಟಡಿ ಅಂತ ಹೇಳಿದ್ರೆ ಮತ್ತೆ ಅದನ್ನು ಓದೋದು ಅಂತ ಹೇಳಲ್ಲ. ಏನೇನು ಓದಿದ್ದೀರಾ, ಈಗ ಎಕ್ಸಾಂಪಲ್ಗೆ ಸಬ್ಜೆಕ್ಟ್ 1 ಸ್ಟಡಿ ಮಾಡಿದ್ರೆ ಸಬ್ಜೆಕ್ಟ್ 2 ಸ್ಟಡಿ ಮಾಡಿದಿರಾ, ಅದೆರಡು ಸಬ್ಜೆಕ್ಟನ್ನು ಈ ಟೈಮಲ್ಲಿ 7 to 9 ರಿವಿಷನ್ ಮಾಡ್ತೀರಾ ಅಂತ ಹೇಳಿದ್ರೆ ರಿವಿಷನ್ ಟೈಮಲ್ಲಿ ಅದನ್ನು ಮತ್ತೆ ಹೊಸದಾಗಿ ಓದೋದು ಅಂತಲ್ಲ, ಓದಿರೋದು ಎಷ್ಟು ನೆನಪಿದೆ ಅದನ್ನು ಚೆಕ್ ಮಾಡೋದು. ಅದ್ರ ಜೊತೆಗೇನೆ ಈಗ PYQ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇದೆ, ಅದೇ ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಅದರಲ್ಲಿ ಆ ಚಾಪ್ಟರ್ಗಳಿಂದ ಯಾವ್ಯಾವ ಕ್ವಶನ್ಸ್ ಬಂದಿದ್ದಾವೆ ಆ ಕ್ವಶನ್ನ ನೋಟ್ ಡೌನ್ ಮಾಡ್ಕೊಳ್ಳೋದು, ಕ್ವಶನ್ಗೆ ಆನ್ಸರ್ ಬರೆಯೋದು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಳ್ಕೊಳ್ಳೋದು ಎಲ್ಲಿ ಗೊತ್ತಾ, ಅವರು ಕರೆಕ್ಟ್ ಆಗಿ ಆನ್ಸರ್ ಬರೆಯಲ್ಲ. ಕ್ವಶನ್ ಅರ್ಥ ಆಗಿರುತ್ತೆ, ಬಟ್ ಕ್ವಶನ್ಗೆ ಯಾವ್ಯಾವ ಪಾಯಿಂಟ್ ಕವರ್ ಆಗಬೇಕು ಅದೇ ಗೊತ್ತಿರಲ್ಲ, ಅದಕ್ಕೋಸ್ಕರ ಮಾರ್ಕ್ಸ್ ಕಳ್ಕೊಳ್ತಾರೆ. ಅದೇ ನಿಮಗೆ ಕ್ವಶನ್ ಯಾವ ರೀತಿ ಬರುತ್ತೆ, ಅದಕ್ಕೆ ಆನ್ಸರ್ ಅಲ್ಲಿ ಯಾವ್ಯಾವ ಪಾಯಿಂಟ್ ಯಾವ ರೀತಿ ಬರೀಬೇಕು ಅದು ಗೊತ್ತಾಯ್ತು ಅಂತ ಹೇಳಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಈ ರಿವಿಷನ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಸ್ಟಡಿ ಮಾಡೋದು ಟಾಪ್ ಸಬ್ಜೆಕ್ಟ್ಸ್ ಏನಿದಾವೆ, ಅದೇ ದಿನ ಆಗಿರ್ಬೋದು ಅದರ ಹಿಂದಿನ ದಿನ ಆಗಿರ್ಬೋದು, ಅವುಗಳಿಗೆ ಸಂಬಂಧಿಸಿದ ಹಿಂದಿನ ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದ್ದಾವೆ ಆ ಕ್ವಶನ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಳೋದು, ಹಾಗೆ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಕೂಡ ಬರೆಯೋದು. ಇದರಿಂದ ನೀವು ಪ್ರಿಪ್ರೇಷನ್ 100% ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ 2 ಸಬ್ಜೆಕ್ಟ್ಸ್ ಸ್ಟಡಿ ಮಾಡ್ಕೊತೀರಾ, ಅಂದ್ರೆ ರಿವಿಷನ್ ಮಾಡ್ತೀರಾ 7 to 9. ಅದರ ನಂತರ 9 to 9:30 ಊಟ ಮಾಡಿ ಅದ್ರ ನೆಕ್ಸ್ಟ್ ಏನು ಮಾಡ್ತೀರಾ, ಅದ್ರ ನೆಕ್ಸ್ಟ್ ಇಲ್ಲಿ ಮತ್ತೆ ರಿವಿಷನ್, ಮತ್ತೆ 2 ಸಬ್ಜೆಕ್ಟ್ಗೋಸ್ಕರ ರಿವಿಷನ್ ಕೊಟ್ಟಿದ್ದೀನಿ. ಅಲ್ಲಿ 9:30 to 11:30 ರಿವಿಷನ್ ಮಾಡೋದು. ರಿವಿಷನ್ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ನಲ್ವಾ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದು, ಇಂಪಾರ್ಟೆಂಟ್ ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ಳೋದು. ನಂತರ ಈಗ ಥಿಯರಿ ಟೈಪ್ ಇತ್ತು ಅಂತ ಹೇಳಿದ್ರೆ ಅದ್ರ ಜಸ್ಟ್ ನೆನಪು ಮಾಡ್ಕೊಳ್ಳೋದಿದೆ. ಆ ರೀತಿ ಇತ್ತು ಅಂತ ಹೇಳಿದ್ರೆ ಏನು ಮಾಡ್ಬೋದು, ಕಣ್ಣು ಮುಚ್ಕೊಂಡು ಆ ಚಾಪ್ಟರ್ನ ಕ್ಲೋಸ್ ಮಾಡಿ ನೆನಪು ಮಾಡ್ಕೊಳ್ಳೋದು. ಅಕಸ್ಮಾತಾಗಿ ಯಾವ್ದಾದ್ರು ಪಾಯಿಂಟ್ ನೆನಪು ಆಗದೆ ಇದ್ರೆ ಅದನ್ನ ಬುಕ್ಕನ್ನು ಓಪನ್ ಮಾಡಿ ನೋಡ್ಕೊಳ್ಳೋದು, ಆ ಪಾಯಿಂಟ್ ಏನಿತ್ತು ಅಂತ. ಅದೇ ರೀತಿ ಒಂದು ಪೇಪರ್ನ ಇಟ್ಕೊಂಡಿರಿ, ಸಣ್ಣ ಪೇಪರ್ನ ಇಟ್ಕೊಂಡಿರಿ, ಅದ್ರ ಮೇಲೆ ಏನು ಮರ್ತು ಹೋಗಿದೆ, ಯಾವ ಪಾಯಿಂಟ್ ಮರ್ತು ಹೋಗಿದೆ ಅದ್ರ ಹೆಸರನ್ನ ಬರೆದಿಟ್ಕೊಳ್ಳೋದು. ಬರೆದು ಬುಕ್ಕಲ್ಲಿ ಅದರೊಳಗೆ ಇಟ್ಕೊಂಡು ಕ್ಲೋಸ್ ಮಾಡೋದು. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅದನ್ನ ಮತ್ತೆ ರಿವೈಸ್ ಮಾಡಬೇಕಾದ್ರೆ ಯಾವ ಪಾಯಿಂಟ್ ನಮಗೆ ಮರ್ತು ಹೋಗಿದೆ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿ ಓದಿದ್ರೆ ನಮಗೆ ಅದು ಕೂಡ ನೆನಪಲ್ಲಿ ಇರುತ್ತೆ. ಈಗ ಯಾವ್ದು ನಮ್ಗೆ ಆಲ್ರೆಡಿ ನೆನಪಿದೆ, ನಮ್ಗೆ ಆಲ್ರೆಡಿ ಗೊತ್ತಿದೆ, ಅದನ್ನೇ 10 ಸಲ ಓದೋದಕ್ಕಿಂತ ಯಾವ್ದು ನಮಗೆ ಅಷ್ಟು ಕರೆಕ್ಟ್ ಆಗಿ ನೆನಪು ಇರ್ತಾ ಇಲ್ಲ ಅದನ್ನ 12 ಸಲ ಓದಿದ್ರೆ ಏನಾಗುತ್ತೆ, ನೆನಪಲ್ಲಿ ಇರುತ್ತೆ. ಹಿಂಗೆ ಹೇಳಿದೆ 12 ಸಲ 10 ಸಲ ಓದ್ಬೇಕಾಗಿ ಬರಲ್ಲ, ಒಂದು 2 to 3 ಟೈಮ್ಸ್ ಓದಿದ್ರೆ ನಿಮ್ಗೆ ನೆನಪಲ್ಲಿ ಇರುತ್ತೆ. ಬಟ್ ಯಾವುದು ಕರೆಕ್ಟಾಗಿ ನೆನಪಿನಲ್ಲಿ ಇರ್ತಾ ಇಲ್ಲ, ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಅಷ್ಟೇ. ಡಿಫಿಕಲ್ಟ್ ಸಬ್ಜೆಕ್ಟ್ಗೆ ಜಾಸ್ತಿ ಟೈಮ್ ಕೊಡಬೇಕು. ಈ ರೀತಿ ಸ್ಟಡಿ ಟೈಮ್ ಟೇಬಲ್ನ ಫಾಲೋ ಮಾಡೋದು. ನಂತರ ಈಗ ಎಕ್ಸಾಮ್ಗೆ ಒಂದು 5 to 6 ಡೇಸ್ ಇರಬೇಕಾದ್ರೆ ಅಥವಾ 1 ವೀಕ್ ಇರಬೇಕಾದ್ರೆ ಕೂಡ ನೀವು ಸಂಪೂರ್ಣ ಸಿಲೆಬಸ್ ಕವರ್ ಆಯಿತು, ಎಲ್ಲ ಸಬ್ಜೆಕ್ಟ್ದು 100% ಸಿಲೆಬಸ್ ನೀವು ಪ್ರಿಪೇರ್ ಆಗಿ ಆಯಿತು, ಬುಕ್ಕನ್ನು ಪೂರ್ತಿಯಾಗಿ ಓದಿದ್ರ. ಅದ್ರ ನಂತರ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಟೈಮ್ ಏನಿದೆ ಅವೆಲ್ಲವನ್ನು ಕೂಡ ಎದಕ್ಕೆ ಏನು ಮಾಡ್ತೀರಾ ಹೇಳಿ, ರಿವಿಷನ್ ಮಾಡ್ತೀರಾ. ಅಷ್ಟು ಟೈಮ್ ರಿವಿಷನ್ ಮಾಡೋದು. ಯಾವುದು ಇಲ್ಲಿ 2 hours ಸಿಕ್ತು, ಅದರ ನಂತರ ಇಲ್ಲಿ 2 hours, ನಂತರ ಇಲ್ಲಿ 2 hours, ಟೋಟಲ್ 12 hours ಸಿಗುತ್ತೆ. 12 hours ಪರ್ ಡೇ ನೀವು ರಿವಿಷನ್ ಮಾಡ್ತೀರಾ. ಎಲ್ಲ ಸಿಲೆಬಸ್ ಓದಾಗಿದೆ, ನೀವು ರಿವಿಷನ್ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಎಕ್ಸಾಮ್ನಲ್ಲಿ 95 ಸ್ಕೋರ್ ಆಗಿದ್ರೆ ಆಮೇಲೆ ಹೇಳಿ 100% ಸ್ಕೋರ್ ಆಗುತ್ತೆ. ಎಕ್ಸಾಮ್ಗೆ 1 ವೀಕ್ ಇರಬೇಕಾದ್ರೂ ಕೂಡ ನೀವು, ಅಂದರೆ 1 ವೀಕ್ ಬಾಕಿ ಇರಬೇಕಾದ್ರೆ ನೀವು ಸಿಲೆಬಸ್ ಅನ್ನ 100% ಕವರ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರ ನಂತರ ಉಳಿದ ಇಲ್ಲಿ ಕೊಟ್ಟಿರುವಂಥ ಟೈಮ್ ಇರುತ್ತೆ 12 ತಾಸು, ಅದನ್ನ ಸಂಪೂರ್ಣವಾಗಿ ರಿವಿಷನ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ರಿ, PYQs ಅನ್ನ ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, ಹಾಗೆ
ಓದಿರೋದನ್ನ ರಿಕಾಲ್ ಮಾಡ್ತಾ ಅಂತ ಹೇಳಿದ್ರೆ ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಕಟ್ ಯಾರಾದ್ರೂ ಮಾಡಿದ್ರೆ ಹೇಳಿ, ಕಟ್ ಆಗಲ್ಲ. ಅಷ್ಟು ಪರ್ಫೆಕ್ಟ್ ಪ್ರಿಪೇರ್ ಆಗ್ತೀರಾ. ಆಗಲ್ಲ ನಿಮ್ಮ ಹತ್ರ ಆಗಿದ್ರೆ 90 ಸ್ಕೋರ್ ಮಾಡೋದಕ್ಕೆ ಈಗಿರೋ ಟೈಮಲ್ಲಿ ಆಗತ್ತೆ. ಏನು ಮಾಡ್ಬೇಕು ಹೇಳಿ, ಇರೋ ಟೈಮನ್ನ ವೇಸ್ಟ್ ಮಾಡದೆ ಸಂಪೂರ್ಣವಾಗಿ ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಿ ಸ್ಟಡಿ ಮಾಡಬೇಕು. ನೀವು ಬೇಕಿದ್ರೆ ಪ್ರಿಪ್ರೇಟರಿ ಎಕ್ಸಾಮಲ್ಲಿ 60ನೇ ಸ್ಕೋರ್ ಮಾಡಿರಿ. ನೀವು ಈ ಟೈಮ್ ಟೇಬಲ್ನ ಕರೆಕ್ಟಾಗಿ ಫಾಲೋ ಮಾಡಿ ಸ್ಟಡಿ ಮಾಡಿದರೆ 90+ ಸ್ಕೋರ್ ಆಗದೆ ಇದ್ರೆ ಆಮೇಲೆ ಹೇಳ್ದಂಗೆ 100% ಸ್ಕೋರ್ ಆಗತ್ತೆ. ಚೆನ್ನಾಗಿ ಸ್ಟಡಿ ಮಾಡಿ. ಯಾರು ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಈಗ ಅಂದರೆ ಪೂರ್ತಿಯಾಗಿ ನೋಡೋದು ಅಂತ ಹೇಳಿದ್ರೆ ಸೀರಿಯಸ್ ಆಗಿರ್ತೀರ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಡೆಸಬೇಕು ಅಂತ. ನಂತರ ಕಮೆಂಟ್ ಬಾಕ್ಸಲ್ಲಿ ಬರೀರಿ, I will accept this challenge and I will follow this timetable for 30 days and I will score 95+. ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆಗುತ್ತೆ ನಿಮ್ಮಿಂದ. ನಂಗೆ ನಿಮ್ಮ ಮೇಲೆಲ್ಲ ನಂಬಿಕೆ ಇದೆ, ನೀವು ಸ್ಕೋರ್ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಫಾಲೋ ಮಾಡಿ. ಇಟ್ಸ್ ಪಾಸಿಬಲ್. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.